ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕದಲ್ಲಿ ಈಗ ಒಂದು ಹವಾ ಪ್ರಾರಂಭ ಆಗಿದೆ. ಯತ್ನಾಳ್, ಹೆಗಡೆ, ಪ್ರತಾಪ್ ಸಿಂಹ, ಸಿಟಿ ರವಿ ಹವಾ ಅದು. ಎಲ್ಲರಿಗೆ ಅಧಿಕಾರ ಸಿಕ್ಕರೆ ಕರ್ನಾಟಕದಲ್ಲಿ ಕ್ರಾಂತಿ ಆಗೋ ಸಾಧ್ಯತೆ. ಮಂಡ್ಯದಲ್ಲಿ ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ದೇಶದಲ್ಲಿ ಗಾಂಧಿ ನೆಹರು ಯುಗ ಇದೀಗ ಮುಗಿದು ಹೋಗಿದೆ. ಕಳ್ಳರು ತಮಗೆ ಬೇಕಾದ ಹಾಗೆ ಇತಿಹಾಸವನ್ನು ಬರೆದುಕೊಂಡಿದ್ದಾರೆ. 2028ರಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಮಂಡ್ಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. 2028ಕ್ಕೆ ರಾಜ್ಯದಲ್ಲಿ ಹಿಂದೂ ಸರ್ಕಾರ ಬರುವುದೇ. ಈಗ ಅನಂತಕುಮಾರ್ ಹೆಗಡೆ ನಾವು ಒಂದೇ ಸ್ಟೇಜ್ನಾಗ ಬಂದೀವಿ. ನಾವು ಭಾಳ ಮಂದಿ ಹೊರಗೆ ಬರೋದೀವಿ. 28 ನಮ್ಮ ಸರ್ಕಾರ ಬಂದ್ರೆ ಗಣಪತಿ ಕಲ್ಲು ಹೋಗಿದ್ರೆ ಬುಲ್ಡೋಜರ್ ಚಾಲು. ಪೊಲೀಸರ ಕೈಯಾಗ ಚಂದ ಅಂತಿಗೆ ಬಂದೂಕುದಿಲ್ಲ, AK-47 ಅವನ್ನ ಜೈಲಿಗೆ ಕರ್ಕೊಂಡು ಹೋಗಿ ಬಿರಿಯಾನಿ ತಿನ್ಸೋದಿಲ್ಲ. ನಾವು ಏನೋ ನೀವೇನರೇ ಇದೇ ಸಿದ್ದರಾಮಯ್ಯ ಐತಲ್ಲ, ನಾವು ಹೆಂಗೆ ಬೇಕಾದ್ರೆ ಹಿಡಿತೀವಿ ಅಂದ್ರೆ ನಾವು 78ರಾಗ ಯಾವ ಅಯ್ಯಾನು ಇರೋದಿಲ್ಲ. ನೀವೇನು ಮಾಡ್ತೀವಿ ಇನ್ನೊಂದು 2 ವರ್ಷ ಮಜಾ ಮಾಡಿ. ಪಾಪ ನಮ್ಮ ಪೊಲೀಸರಿಗೆ ನಾ ಬೈದಿಲ್ಲ, ಯಾಕಂದ್ರೆ ಅವ್ರ ಮ್ಯಾಗಿಂದ ಆರ್ಡರ್ ಬರ್ತಾರೆ. ಹಿಂದೂ ಕಾರ್ಯಕ್ರಮ ಮಾಡ್ತಾರಂದ್ರೆ ಏನು ಭಾಷಣ ಮಾಡ್ತಾರೆ, ರೆಕಾರ್ಡಿಂಗ್ ಮಾಡ್ಕೊಂಡು ಒಂದು ಕೇಸ್ ಇತ್ತು. ನನ್ನ ಮ್ಯಾಗ 79 ಇದ್ದು, ಈಗ 83 ಆಗ ಹಾಕತ್ತಾನೆ. ಬೇಕಾದಕ್ಕೆ ಹಾಕಿದ್ರೆ ನಾವು ಹೋಗ್ತೀವಿ, ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ, ಮತ್ತೆ ಹೊರಗೆ ಅಡ್ಡಾಡ್ತೀವಿ. ನಾನು ಒಂದು ದಿವಸನೇ ಜೈಲಿಗೆ ಹಾಕ್ಬೇಕಂತ ಓಡಾಡಕತ್ತಾರೋ. ಕಾಯಿಲೆ ಅಂಜೋದಿಲ್ಲ. 28ರಾಗ ನಾವೇ ಬರ್ತೀವಿ. ನೀವು ಎಲ್ಲ ಕೇಸ್ಗಳನ್ನು ರದ್ದುಪಡಿಸಿ ಯಾರು ಹಿಂದೂಗಳ ಪರವಾಗಿ ಹೋರಾಟ ಮಾಡ್ಯಾರ ಕರ್ನಾಟಕದ ಎಲ್ಲರಿಗೂ ಅವರ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಕೊಡ್ತೀವಿ. 2028ಕ್ಕೆ ರಾಜ್ಯದಲ್ಲಿ ಹಿಂದೂ ಸರ್ಕಾರ ಬರುವುದೇ. ಈಗ ಅನಂತಕುಮಾರ್ ಹೆಗಡೆ ನಾವು ಒಂದೇ ಸ್ಟೇಜ್ನಾಗ ಬಂದೀವಿ.